ಹರೇ ಕೃಷ್ಣ. ಭಗವದ್ಗೀತೆ. ಪ್ರಶ್ನೋತ್ತರಗಳು. ಪ್ರಶ್ನೆ: ಒಬ್ಬನು ತನ್ನ ದೇಹವನ್ನು ತೊರೆದ ನಂತರ ಭಗವಂತನ ಶಾಶ್ವತ ನಿವಾಸವನ್ನು ಹೇಗೆ ಪಡೆಯುತ್ತಾನೆ? ಉತ್ತರ: ಯಾರು ಭಗವಂತ ಕೃಷ್ಣನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ದೇಹ ತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಅವರು ಕೃಷ್ಣನ ನಿತ್ಯ ನಿವಾಸ ಎಂದರೆ ಗೋಲೋಕ ವೃಂದಾವನಕ್ಕೆ ಹೋಗುತ್ತಾರೆ. ನಿಯತವಾಗಿ ಕೃಷ್ಣನ ನಾಮವನ್ನು ಜಪಿಸುತ್ತಾ ಕೃಷ್ಣನ ನಾಮ, ಕೀರ್ತಿ, ರೂಪ, ಕಥಾ ಇತ್ಯಾದಿಗಳನ್ನು ಒಳಗೊಂಡ ಭಗವದ್ಗೀತೆ, ಶ್ರೀಮದ್ ಭಾಗವತಂಗಳನ್ನು ಕೇಳುವ ಮೂಲಕ ನಾವು ಇದನ್ನು ಸಾಧಿಸಬಹುದು. ಪ್ರಶ್ನೆ: ಭೌತಿಕ ಪ್ರಪಂಚದ ಬಾಂಧವ್ಯವನ್ನು ತೊರೆದು ಹಾಕಲು 3 ಹಂತಗಳು ಯಾವುವು? ಉತ್ತರ: 1. ಆಧ್ಯಾತ್ಮಿಕ ಬದುಕಿನ ನಿರ್ಲಕ್ಷ್ಯ. ಇವರು ಈ ಭೌತಿಕ ಜಗತ್ತಿನಲ್ಲಿ ಆನಂದಿಸಲು ನನಗೆ ತುಂಬ ಇದೆ ಎಂಬ ಪರಿಕಲ್ಪನೆ ಹೊಂದಿರುತ್ತಾರೆ. 2. ಆಧ್ಯಾತ್ಮಿಕ ವ್ಯಕ್ತಿತ್ವದ ಭಯ. ಇವರು ಆಧ್ಯಾತ್ಮಿಕ ದೇಹಕ್ಕೆ ರೂಪವಿದೆ ಎಂದು ಕಲ್ಪಿಸಿಕೊಳ್ಳಲಾರರು. ಈ ಐಹಿಕ ಪ್ರಪಂಚದ ಭೌತಿಕ ಶರೀರದಿಂದ ಕಹಿ ಅನುಭವವನ್ನು ಪಡೆದಿರುವುದರಿಂದ ಇವರು ನಿರಾಕಾರ್ಯ ಶೂನ್ಯದಲ್ಲಿ ಲೀನವಾಗುವುದಕ್ಕೆ ಬಯಸುತ್ತಾರೆ. ಇವರಿಗೆ ಆಧ್ಯಾತ್ಮಿಕ ದಿವ್ಯ ಶರೀರ ಮತ್ತು ಐಹಿಕ ದೇಹದ ನಡುವೆ ಗೊಂದಲವಿರುತ್ತದೆ. 3. ಬದುಕಿನ ನಿರಾಸೆಯಿಂದ ಉದ್ಭವವಾಗುವ ಶೂನ್ಯದ ಕಲ್ಪನೆ. ಇವರು ನಾನಾವಾದಗಳಿಂದಲೂ ವಿವಿಧ ರೀತಿಗಳ ಊಹಾತ್ಮಕ ಚಿಂತನೆಗಳ ಪರಸ್ಪರ ವಿರೋಧಗಳಿಂದಲೂ ಅವರಿಗೆ ಗೊಂದಲವಾಗುತ್ತದೆ, ಅಸಹ್ಯವಾಗುತ್ತದೆ, ಇಲ್ಲವೇ ಕೋಪ ಬರುತ್ತದೆ. ಕಟ್ಟ ಕಡೆಗೆ ಎಲ್ಲವೂ ಶೂನ್ಯವೇ ಎಂದು ಅವರು ಮೂರ್ಖತನದಿಂದ ತೀರ್ಮಾನಿಸುತ್ತಾರೆ. ಪ್ರಶ್ನೆ: ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣನು ತನ್ನ ಭಕ್ತರೊಂದಿಗೆ ಹೇಗೆ ಪರಸ್ಪರ ಸ್ಪಂದಿಸುತ್ತಾನೆ? ಕೃಷ್ಣನಿಗೆ ಅವನ ಭಕ್ತರು ಯಾವ ರೂಪದಲ್ಲಿ ಶರಣಾಗುತ್ತಾರೋ ಅದಕ್ಕೆ ಅನುಗುಣವಾಗಿ ಕೃಷ್ಣನು ಅವರಿಗೆ ಅನುಗ್ರಹಿಸುತ್ತಾನೆ. ಭಗವಂತನ ಪರಿಶುದ್ಧ ಭಕ್ತರು ವೈಯಕ್ತಿಕವಾಗಿ ಅವನ ಸಹವಾಸದಲ್ಲಿರುತ್ತಾರೆ. ಆದ್ದರಿಂದ ಅವರಿಗೆ ವೈಯಕ್ತಿಕವಾಗಿ ಸೇವೆ ಸಲ್ಲಿಸಲು ಸಾಧ್ಯವಾಗುತ್ತದೆ. ಕೃಷ್ಣನಿಗೆ ಸಂಬಂಧಿಸಿದ ಎಲ್ಲವೂ ಅಲೌಕಿಕ ಮತ್ತು ವೈಯಕ್ತಿಕ. ಕೃಷ್ಣನು ಹೆಸರು ಕೂಡ ವ್ಯಕ್ತಿತ್ವವನ್ನು ಹೊಂದಿದೆ. ಪ್ರಶ್ನೆ: ಐಹಿಕ ಪ್ರಪಂಚದ ದೇವರುಗಳು ಅಥವಾ ದೇವತೆಗಳ ಪರಿಕಲ್ಪನೆಗಳು ಯಾವುವು? ಉತ್ತರ: ಅಲ್ಪಮತಿಗಳು ದೇವತೆಗಳನ್ನು ಭಗವಂತನ ವಿವಿಧ ರೂಪಗಳೆಂದು ಭಾವಿಸುತ್ತಾರೆ. ವಾಸ್ತವವಾಗಿ ದೇವತೆಗಳು ಭಗವಂತನ ವಿವಿಧ ರೂಪಗಳಲ್ಲ, ಅವರು ಭಗವಂತನ ವಿಭಿನ್ನಾಂಶಗಳು. ದೇವರು ಒಬ್ಬನೇ, ಕೃಷ್ಣ. ವಿಭಿನ್ನಾಂಶಗಳು ಹಲವು. ದೇವತೆಗಳು ಇಂದ್ರ, ಚಂದ್ರ, ವರುಣ ಇತ್ಯಾದಿ. ಬ್ರಹ್ಮ, ಶಿವ. ನಾರಾಯಣ ಕೃಷ್ಣನ ವೈಯಕ್ತಿಕ ವಿಸ್ತರಣೆ. ಬ್ರಹ್ಮ ಸಂಹಿತೆಯಿಂದ ಉಲ್ಲೇಖ. ಬ್ರಹ್ಮನು ಕೃಷ್ಣನಿಗೆ ಹೇಳಿದನು. ಈಶ್ವರ ಪರಮಃ ಕೃಷ್ಣ. ಪ್ರಶ್ನೆ: ಮಾನವ ಸಮಾಜದ 4 ವರ್ಣಗಳ ಸೃಷ್ಟಿಕರ್ತ ಯಾರು? ಉತ್ತರ: ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ. ಸಮಾಜದ 4 ವರ್ಣಗಳು ಕೃಷ್ಣನಿಂದ ರಚಿಸಲ್ಪಟ್ಟಿದೆ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು. ವ್ಯಕ್ತಿಯ ಗುಣ ಮತ್ತು ಕರ್ಮಗಳಿಗೆ ಅನುಗುಣವಾಗಿ, ಜನ್ಮದಿಂದಲ್ಲ. ಪ್ರಶ್ನೆ: ಒಬ್ಬ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯಲ್ಲಿ ಹೇಗೆ ವರ್ತಿಸುತ್ತಾನೆ? ಉತ್ತರ: ಕೃಷ್ಣ ಪ್ರಜ್ಞೆಯಲ್ಲಿರುವ ವ್ಯಕ್ತಿಯು ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ನಿರತನಾಗಿದ್ದರೂ ಅಲೌಕಿಕ ಸ್ಥಾನದಲ್ಲಿರುತ್ತಾನೆ. ಅವನು ತನ್ನ ಸಂತೋಷಕ್ಕಾಗಿ ಏನನ್ನೂ ಬಳಸುವುದಿಲ್ಲ, ಆದರೆ ಎಲ್ಲವನ್ನು ಕೃಷ್ಣನ ಸೇವೆ ಅಥವಾ ಸಂತೋಷಕ್ಕಾಗಿ ಬಳಸುತ್ತಾನೆ. ಅವನು ದ್ವಂದ್ವದಿಂದ ಮುಕ್ತನಾಗಿರುತ್ತಾನೆ, ಅಸೂಯೆ ಪಡುವುದಿಲ್ಲ, ತನಗೆ ಬಂದದ್ದರಲ್ಲಿ ತೃಪ್ತನಾಗಿರುತ್ತಾನೆ ಮತ್ತು ಯಶಸ್ಸು ಮತ್ತು ವೈಫಲ್ಯ ಎರಡರಲ್ಲೂ ಸ್ಥಿರವಾಗಿರುತ್ತಾನೆ, ಏಕೆಂದರೆ ಅವನು ಕೃಷ್ಣನ ಸೇವೆಯ ಅತೀಂದ್ರಿಯ ಸಂತೋಷವನ್ನು ಹೊಂದಿದ್ದಾನೆ. ಪ್ರಶ್ನೆ: ಅಲೌಕಿಕ ಜ್ಞಾನವನ್ನು ಪಡೆಯಲು ಆಧ್ಯಾತ್ಮಿಕ ಗುರುಗಳು ಹೇಗೆ ಸಹಾಯ ಮಾಡಬಹುದು? ಉತ್ತರ: ನಿಜವಾದ ಆಧ್ಯಾತ್ಮಿಕ ಗುರುಗಳು ಗುರು ಪರಂಪರೆಯಲ್ಲಿರುತ್ತಾರೆ. ಅಲೌಕಿಕ ಜ್ಞಾನವನ್ನು
ಹೊಂದಿರುವ ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿ. ಅವರು ಸತ್ಯವನ್ನು ನೋಡಿದ್ದರಿಂದಲೇ ಅವರು ನಮಗೆ ಜ್ಞಾನವನ್ನು ನೀಡಬಲ್ಲರು. ನಾವು ಅವರಿಗೆ ವಿಧೇಯತೆಯಿಂದ ಪ್ರಶ್ನೆ ಕೇಳಬೇಕು ಮತ್ತು ಅವರಿಗೆ ಸೇವೆ ಸಲ್ಲಿಸಬೇಕು. ಅಜ್ಞಾನದಿಂದ ಹುಟ್ಟುವ ಎಲ್ಲ ಸಂದೇಹಗಳನ್ನು ಜ್ಞಾನದ ಅಸ್ತ್ರದಿಂದ ಕತ್ತರಿಸಬಹುದು. ಕೃಷ್ಣನ ಜ್ಞಾನವನ್ನು ನಿಜವಾದ ಆಧ್ಯಾತ್ಮಿಕ ಗುರುಗಳು ಮಾತ್ರ ನೀಡಬಹುದು. ಪ್ರಶ್ನೆ: ಕರ್ಮಯೋಗ ಎಂದರೇನು? ನಮ್ಮ ಕೆಲಸಗಳು ಅದರ ಫಲಗಳನ್ನು ಪಡೆಯುವ ಆಸೆಯಿಂದ ಪ್ರೇರೇಪಿತವಾಗಿರುತ್ತವೆ. ಆದರೆ ನಾವು ನಮ್ಮ ಕೆಲಸದ ಫಲಗಳನ್ನು ಯಜ್ಞದ ರೀತಿಯಲ್ಲಿ ಕೃಷ್ಣನಿಗೆ ಅರ್ಪಿಸಿದರೆ ಅದು ಕರ್ಮಯೋಗವಾಗುತ್ತದೆ. ತನಗೆ ಸೇರಿರಬಹುದಾದ ಸ್ವತ್ತೆಲ್ಲವನ್ನು ದೇಹ, ಮನಸ್ಸು, ಬುದ್ಧಿ, ಮಾತು, ಪ್ರಾಣ, ಐಶ್ವರ್ಯ ಇವುಗಳಿಂದ ಉತ್ಪಾದಿಸಿದ ಎಲ್ಲವನ್ನು ಕೃಷ್ಣನ ಸೇವೆಯಲ್ಲಿ ಬಳಸಿದರೆ ಅವನು ಕೂಡಲೇ ಕೃಷ್ಣನೊಂದಿಗೆ ಹೊಂದಿಕೊಂಡು ಬಿಡುತ್ತಾನೆ. ಆದ್ದರಿಂದ ಅವನ ಎಲ್ಲ ಕಾರ್ಯಗಳು ಕರ್ಮಯೋಗವಾಗುತ್ತವೆ. ಪ್ರಶ್ನೆ: ಯೋಗದ ಉದ್ದೇಶ ಏನು? ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಯನ್ನು ಪರಿಶುದ್ಧಗೊಳಿಸುವುದು ಯೋಗದ ಉದ್ದೇಶ. ಪ್ರಶ್ನೆ: ಯಾವುದು ಉತ್ತಮ, ಕರ್ಮವನ್ನು ತ್ಯಾಗ ಮಾಡುವುದೋ ಅಥವಾ ಕರ್ಮವನ್ನು ಮಾಡುವುದೋ? ಉತ್ತರ: ಎರಡೂ ಮುಕ್ತಿಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಕರ್ಮವನ್ನು ಮಾಡುವುದು ಕರ್ಮವನ್ನು ತ್ಯಾಗ ಮಾಡುವುದಕ್ಕಿಂತ ಉತ್ತಮ. ಕರ್ಮ ತ್ಯಾಗದಲ್ಲಿ ವ್ಯಕ್ತಿಯು ವಿಫಲನಾಗುವ ಅಪಾಯ ಇದ್ದೇ ಇದೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಿಂದ ಕೂಡಿ ಕರ್ಮಾಚರಣೆ ಮಾಡುವುದು ಯಾವಾಗಲೂ ಕರ್ಮತ್ಯಾಗಕ್ಕಿಂತ ಉತ್ತಮವಾದದ್ದು. ಕೃಷ್ಣ ಪ್ರಜ್ಞೆ ಇಲ್ಲದ ಕರ್ಮತ್ಯಾಗವು ಅಪೂರ್ಣವಾಗುತ್ತದೆ. ಪ್ರಶ್ನೆ: ದೇಹಸ್ಥ ಜೀವಿಗಳ ನಿಜವಾದ ಜ್ಞಾನವನ್ನು ಯಾವುದು ಮುಚ್ಚಿರುವುದರಿಂದ ಅವರು ದಿಗ್ಭ್ರಮೆಗೊಳ್ಳುತ್ತಾರೆ? ಉತ್ತರ: ಅಜ್ಞಾನ. ಪ್ರಶ್ನೆ: ಯಾವ ವ್ಯಕ್ತಿಯು ಯಾರನ್ನೂ ನೋಯಿಸುವುದಿಲ್ಲ? ಉತ್ತರ: ಇಂದ್ರಿಯಗಳನ್ನು ನಿಯಂತ್ರಿಸುವವನು ಯಾರನ್ನೂ ನೋಯಿಸಲು ಸಾಧ್ಯವಿಲ್ಲ.